ಅಸ್ಪೃಶ್ಯ ವರ್ಗಗಳಿಗೇನೆ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಟ್ಟಿದ್ದು. ಇವತ್ತು ಬೇರೆ ಬೇರೆ ಕಾರಣಗಳಿಗೆ ನಮ್ಮಲ್ಲಿ ತಗೊಂಬಂದು ಕೊಟ್ಟಿದ್ದಾರೆ, ನಾವು ಅದನ್ನು ವಿರೋಧ ಮಾಡಲ್ಲ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದವರು ಅಂತೇಳಿ ಕೊಟ್ಟಿದ್ದಾರೆ. ಅವರು ಬರಲಿ, ನಮಗೇನೋ ಅದ್ರ ಬಗ್ಗೆ ನಾವು ಏನು ಮೀಸಲಾತಿನಲ್ಲಿ ನಾವು ಕೂಡ ಅವ್ರನ್ನ ಜೊತೆಲಿ ಸೇರಿಸ್ಕೊಂಡು ಹೋಗಿದ್ದೀವಿ. ಆದರೆ BJP ಅವರು ನಮ್ಮ ಇವರಿದಾರಲ್ಲ ರೇಣುಕಾಚಾರ್ಯ ಅವರು, ಅಂಥವರೆಲ್ಲ ಬಂದು ಮೀಸಲಾತಿ ತಗೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಸೊ ಇವೆಲ್ಲ ಕೂಡ ಸಮಾಜ ದ್ರೋಹದ ಕೆಲಸಗಳು BJP ಅವ್ರು ಮಾಡ್ತಕ್ಕಂಥದ್ದು. ಹಾಗಾಗಿ ನಾನಾದರೂ ಕೂಡ ಹೇಳ್ತೀನಿ, ನೀವು ಮೊದಲನೇದಾಗಿ ಈ ದೇಶದ ಅಸ್ಪೃಶ್ಯರ ಬಗ್ಗೆ ಗಮನ ಹರಿಸ್ಬೇಕು. ಪರಿಶಿಷ್ಟ ಜಾತಿಯವ್ರ ಬಗ್ಗೆ, ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಮತ್ತು ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಈ ಮೂಲಭೂತವಾಗಿ ಅತಿ ಜನಸಂಖ್ಯೆ ಇರ್ತಕ್ಕಂಥದ್ದೇ ಈ 4 ವರ್ಗಗಳು. ಇಲ್ಲಾಂದ್ರೆ ಈ ದೇಶದ ಕತೆ ಬಹಳ ಹೀನಾಯವಾಗಿ ಹೋಗ್ಬಿಡ್ತದೆ. ನೀವು ಇವ್ರ ಬಗ್ಗೆ ಹೆಚ್ಚಿನ ಕಾಳಜಿ ಮಾಡಬೇಕು ಅಂತ ಹೇಳಿ ನಾನು ಕೇಂದ್ರ ಸರ್ಕಾರಕ್ಕಾಗಲಿ ಸುಪ್ರೀಂ ಕೋರ್ಟ್ಗಾಗಲಿ ಮನವಿಯನ್ನು ಮಾಡ್ತೀನಿ.